ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜಾನ್ ವೆಸ್ಲಿ ಎಂಬಂತ ದೇವಮನುಷ್ಯರ ಬಗ್ಗೆ ನಾನು ನಿರಂತರವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇವರು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿ ದೇವರಿಗಾಗಿ ಶಕ್ತವಾಗಿ ಸೇವೆಗಳನ್ನು ಮಾಡಿದವರು. 2,50,000 ಗಂಟೆಗಳು ಅವರು ಎಲ್ಲೆಡೆ ಕುದುರೆಯಲ್ಲಿಯೇ ಪ್ರಯಾಣ ಮಾಡಿ ಸುವಾರ್ತೆ ಸಾರಿ ಅವರು ಸುವಾರ್ತೆಯನ್ನು, ದೇವರ ವಾಕ್ಯಗಳನ್ನು ಪ್ರಸಂಗ ಮಾಡಿದ್ದಾರೆ. 40,000 ಪ್ರಸಂಗಗಳನ್ನು ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಅಲ್ಲವಾ? ಇವರು ಆರಂಭದಲ್ಲಿ ಪ್ರಸಂಗ ಮಾಡೋದಕ್ಕೆ ಬಂದಾಗ ಚರ್ಚ್ನಲ್ಲಿ ಯಾರೂ ಅವಕಾಶ ಕೊಡಲಿಲ್ಲ. ಆದರೆ ಪವಿತ್ರಾತ್ಮನು ಅವರನ್ನು ಪ್ರೇರೇಪಿಸಿ ಹೇಳು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಎಲ್ಲಿ ಹೇಳುವುದು? ಯಾವ ಚರ್ಚ್ನಲ್ಲೂ ಬಾಗಿಲು ತೆರೆಯಲ್ಪಡುತ್ತಾ ಇಲ್ಲ ಅನ್ನುವಾಗ ಅವರ ತಂದೆಯವರ ಸಮಾಧಿಯ ಮೇಲೆ ನಿಂತು ಮೊದಲನೆಯದಾಗಿ ಪ್ರಸಂಗ ಮಾಡಿದರು. ಅದನ್ನು ಕೇಳಿದಂತ ಹೇರಾಳವಾದ ಜನರು ಮನ ತಿರುಗಿದರು. ಅದರ ನಂತರ ಕೃಷಿ ಭೂಮಿಗಳಲ್ಲಿ ಇರುವಂತಹ ಜನರನ್ನು ಸಂಧಿಸುವುದು, ಗ್ರಾಮಗಳಲ್ಲಿ ಬೀದಿಗಳಲ್ಲಿ ವಾಸಿಸುವಂತಹ ಜನರನ್ನು ಸಂಧಿಸುವುದು, ಹಾಗೆ ಆ ದಿನಗಳಲ್ಲಿ ಗಣಿಗಳಲ್ಲಿ ಕೆಲಸ ಮಾಡುತ್ತಾ ಇದ್ದಂತಹ ಜನರನ್ನು ಸಂಧಿಸಿ ಸುವಾರ್ತೆಯನ್ನು ಸಾರಿದ್ದಾರೆ. ತನ್ನ 88ನೇ ವಯಸ್ಸಿನಲ್ಲಿ ಓಟವನ್ನು ಜಯಕರವಾಗಿ ಮುಗಿಸಿದ್ದಾರೆ. ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ನಲ್ಲಿ ಇರುವಂತಹ ಜಾನ್ ವೆಸ್ಲಿ ಚಾಪೆಲ್, ಇದರ ಹಿಂದೆಯೇ ಅವರ ಸಮಾಧಿ ಮಾಡಲಾಗಿದೆ. ಇದನ್ನೆಲ್ಲ ನೋಡುವಾಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತಾ ಇದೆ. ನಾನು ಕೂಡ ಜಯಶಾಲಿಯಾಗಿ ಓಟವನ್ನು ಮುಗಿಸಬೇಕು. ನಾನು ಕೂಡ ಹೀಗೆ ಈ ದೇವ ಮನುಷ್ಯರ ಹಾಗೆಯೇ ಜಯದೊಟ್ಟಿಗೆ ಓಟವನ್ನು ಮುಗಿಸಿ ಯಜಮಾನನನ್ನು ಸಂಧಿಸಬೇಕೆಂಬಂತ ಯೋಚನೆ ನಮ್ಮೆಲ್ಲರೊಳಗೂ ಆ ಒಂದು ಯೋಚನೆ ಇರಬೇಕು. ಇಂದು ಲೋಕದಲ್ಲಿ ಬಾಳುತ್ತೇವೆ, ಎಂದಾದರೂ ಒಂದು ದಿನ ನಾವು ಮರಣವನ್ನು ಸಂಧಿಸಬೇಕು. ಮರಣದ ನಂತರ ನಮ್ಮ ಯಜಮಾನನಾಗಿರುವ ಯೇಸು ಕ್ರಿಸ್ತನನ್ನು ಸಂಧಿಸಬೇಕು. ಆತನನ್ನು ಸಂಧಿಸುವಾಗ ಆತನು ಏನು ಹೇಳುತ್ತಾನೆ ಎಂಬುದನ್ನು ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನೊಂದು ಮಾತನ್ನು ಹೇಳುತ್ತಾನೆ. ಮತ್ತಾಯ 25ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಯಜಮಾನನಾದ ಯೇಸು ಕ್ರಿಸ್ತನು ಬರುವಾಗ ತನ್ನ ಆಳುಗಳು ತಾನು ನೇಮಿಸಿದಂತ ಸೇವಕರನ್ನು ನೋಡಿ ಆತನು ಹೇಳುತ್ತಾನೆ. ಅದರಲ್ಲಿ ಉತ್ತಮವಾಗಿ ಚೆನ್ನಾಗಿ ಸೇವೆ ಮಾಡಿದಂತ ಸೇವಕರನ್ನು ನೋಡಿ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಈ ಒಂದೇ ಒಂದು ಮಾತನ್ನು ಕೇಳುವುದಕ್ಕಾಗಿ ನಾನು ಸೇವೆ ಮಾಡುತ್ತಾ ಇದ್ದೇನೆ. ಈ ಒಂದೇ ಒಂದು ಮಾತು ಈ ಲೋಕದ ಈ ಒಂದು ಓಟವನ್ನು ಮುಗಿಸಿ ಯಜಮಾನನಾಗಿರುವ ಯೇಸು ಕ್ರಿಸ್ತನ ಮುಂದೆ ನಿಲ್ಲುವಾಗ, ಬಲ ಒಳ್ಳೆ ನಂಬಿಗಸ್ತನಾದ ಆಳು ನೀನು, ನಾನು ಕೊಟ್ಟಂತಹ ಸೇವೆ ನೀನು ನಂಬಿಗಸ್ತನಾಗಿ ಮಾಡಿ ಮುಗಿಸಿದೆ ಎಂಬುದಾಗಿ ಆತನು ನನ್ನನ್ನು ನೋಡಿ ಹೇಳಬೇಕು. ಆ ಒಂದು ಮಾತಿಗಾಗಿ ನಾನು ಸೇವೆ ಮಾಡುತ್ತಾ ಇದ್ದೇನೆ. ನಿಮ್ಮ ಹೃದಯದಲ್ಲಿ ಅದೊಂದು ಮಾತ್ರವೇ ನಿಮ್ಮ ಇಷ್ಟವಾಗಿರಲಿ. ಈ ಲೋಕದಲ್ಲಿ ಸಂಪಾದಿಸಿದಂತ ಯಾವುದನ್ನು ನೀವು ಕೊಂಡೊಯ್ಯುವುದಿಲ್ಲ. ನಿಮ್ಮೊಂದಿಗೆ ಏನೂ ಕೂಡ ಬರುವುದಿಲ್ಲ. ನೀವು ಕಟ್ಟಿದಂತ ಮನೆಗಳು, ಸಂಪಾದಿಸಿದಂತ ಹೊಲಗಳು, ಆಸ್ತಿ ಏನೂ ಕೂಡ ಬರುವುದಿಲ್ಲ. ಆದರೆ ಆತನು ಕೊಡುವಂತ ಸಾಕ್ಷಿಯೇ ಅದು ನಿಶ್ಚಯವಾದದ್ದು, ಶಾಶ್ವತವಾದದ್ದು. ನಿಮ್ಮ ಕುರಿತಾಗಿ ದೇವರು ಏನು ಸಾಕ್ಷಿಯನ್ನು ಕೊಡುತ್ತಾರೆ, ಆ ಒಳ್ಳೆ ಸಾಕ್ಷಿಗಾಗಿ ನಿಮ್ಮನ್ನೇ ಅರ್ಪಿಸಿಕೊಳ್ಳಿರಿ. ನಿಮಗೆ ಕೊಟ್ಟಂತ ಸೇವೆಯನ್ನು ನೀವು ನೀತಿಯಿಂದ ನಂಬಿಗಸ್ತರಾಗಿ ಮಾಡಬೇಕು. ಸುಮ್ಮನೆ ಹೆಸರಿಗಾಗಿ, ಕೀರ್ತಿಗಾಗಿ, ಹಣ ಸಂಪಾದನೆಗಾಗಿ, ಆಸ್ತಿಗಳನ್ನು ಕೂಡಿಸಿಡಲು, ಲೈಫಲ್ಲಿ ಸೆಟಲ್ ಆಗಬೇಕೆಂಬುದಾಗಿ ಸೇವೆ ಮಾಡಬಾರದು. ನಾವು ಆತನ ಇಷ್ಟವನ್ನು ನೆರವೇರಿಸಬೇಕು, ಆತನ ರಾಜ್ಯವನ್ನು ಕಟ್ಟಬೇಕು, ಆತ್ಮಗಳನ್ನು ರಕ್ಷಿಸಿ ದೇವರ ಕಡೆಗೆ ನಡೆಸಬೇಕೆಂಬಂತ ಬಯಕೆಯಿಂದ ಸೇವೆಯನ್ನು ಮಾಡುವುದಾದರೆ ನಮ್ಮ ಕುರಿತಾಗಿಯೂ ದೇವರು ಈ ರೀತಿ ಸಾಕ್ಷಿ ಹೇಳುವರು. ಆ ರೀತಿ ಸೇವೆ ಮಾಡುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ನೀವು ಓದುತ್ತಾ ಇದ್ದರು, ಕೆಲಸ ಮಾಡುತ್ತಾ ಇದ್ದರು, ಬಿಸ್ನೆಸ್ ಮಾಡುತ್ತಾ ಇದ್ದರು, ದೇವರಿಗಾಗಿ ನೀವು ಸೇವೆ ಮಾಡಬೇಕು. ಸುವಾರ್ತೆಯನ್ನು ನೀವೆಲ್ಲರಿಗೂ ಸಾರಬೇಕು. ಆಗ ಒಂದು ದಿನ ದೇವರು ಹೇಳುವರು, ನೀವು ಈ ಲೋಕವನ್ನು ಬಿಟ್ಟು ಪರಲೋಕದೊಳಗೆ ಪ್ರವೇಶಿಸುವಾಗ ಬಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಯಜಮಾನನ ಸೌಭಾಗ್ಯದಲ್ಲಿ ಸೇರಿಕೊ ಎಂಬುದಾಗಿ ಹೇಳುವರು. ಆ ನಿಶ್ಚಯ ಇಂದು ನಿಮಗೆ ಇದೆಯಾ ಎಂಬುದಾಗಿ ಯೋಚಿಸಿ ನೋಡಿರಿ. ಇಲ್ಲವಾದರೆ ಇಂದು ನಿಮ್ಮನ್ನೇ ಪೂರ್ಣವಾಗಿ ಒಪ್ಪಿಸಿ ಕೊಡಿ. ಒಳ್ಳೆಯ ನಂಬಿಗಸ್ತರಾದ, ಅಂದರೆ ಯಾವುದೇ ಒಂದು ದೋಷ ಇಲ್ಲದ ನಂಬಿಗಸ್ತತೆಯಿಂದ ನಾನು ನೀತಿಯಿಂದ ಸೇವೆಯನ್ನು ಮಾಡುತ್ತೇನೆಂಬುದಾಗಿ ಅರ್ಪಿಸಿರಿ. ಅಂತವರೇ ಸಮಾಧಾನದ, ಸಂತೋಷದ, ಉಲ್ಲಾಸದ ಜೀವಿತವನ್ನು ಜೀವಿಸಲು ಸಾಧ್ಯ. ಈ ಲೋಕದ ಓಟವನ್ನು ಮುಗಿಸಿದ ನಂತರವೂ ಸಂತೋಷವಾಗಿ ಪರಲೋಕ ಭಾಗ್ಯವನ್ನು ಹೊಂದಿಕೊಳ್ಳಲು ಸಾಧ್ಯ. ಆ ಒಂದು ಮನಸ್ಥಿತಿಯಿಂದ ಬಾಳುವುದಕ್ಕಾಗಿ ಇಂದು ಒಪ್ಪಿಸಿಕೊಡಿರಿ. ದೇವರೇ, ಜಾನ್ ವೆಸ್ಲಿ ಅವರ ಜೀವಿತಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ನಿಮಗಾಗಿ ಓಡಿ ಜಯದೊಟ್ಟಿಗೆ ಓಟವನ್ನು ಮುಗಿಸಿದಂತ ಅವರಿಗಾಗಿ ಸ್ತೋತ್ರ. ನಾವು ಕೂಡ ಒಂದು ದಿನ ಓಟವನ್ನು ಮುಗಿಸಿ ಬರುವಾಗ
ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಎಂಬುದಾಗಿ ನೀವು ನಮ್ಮನ್ನು ಕರೆಯಬೇಕು ಎಂಬುದಕ್ಕಾಗಿ ಅಂತಹ ಒಂದು ಜೀವಿತಕ್ಕೆ, ಸೇವೆಗೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.